ಫಸ್ಟು ರಿಸರ್ವೇಷನನ್ನು ಇವತ್ತು ಎಲ್ಲ ಸಮಾಜಕ್ಕೆ ಕೊಟ್ಟಿದ್ದು ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಇದ್ದಾಗ. ಅವತ್ತು ಒಕ್ಕಲಿಗರು ಸಮಾಜಕ್ಕೆ ಕಮ್ಮಿ ಮಾಡಿಕೊಟ್ರು. ಆದರೂ ಯಾಕೆಂದು ಕೆಟ್ಟ ಹೆಸರು ಬರೆದ್ರೆ ಇರಲಿ, ಸಿದ್ದರಾಮಯ್ಯ ಸಾಹೇಬ್ರು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ, ಅಲ್ಲಿದ್ದಾರೆ ಸಾಹೇಬ್ರು ಬೇಕಾದ್ರೆ ಹೇಳಿಲ್ಲ ಅಂತ ಮಾಡಿ ಫಸ್ಟ್ ಕೊಟ್ಟಿದ್ದೆ ದೇವೇಗೌಡರು ಪ್ರಥಮವಾಗಿ. ಇಡೀ ಇವತ್ತು 18 ಜನ ಎಸ್ ಟಿ ಸಮಾಜ, ನಾಯಕ ಸಮಾಜ ಏನಾದ್ರು ಇವತ್ತು ಪ್ರತಿನಿಧಿಸ್ತಾ ಇದೆ ಅಂದರೆ ಅದು ದೇವೇಗೌಡರು ಕಾರಣಕರ್ತರು ಅಂತ ಹೇಳಬೇಕಾಗ್ತದೆ. ಮತ್ತಿದಲ್ಲದೆ ಇವತ್ತು 2019ರಲ್ಲಿ ಕುಮಾರಸ್ವಾಮಿ ಅವರಿದ್ದಾಗ ಹೇಳಿ ಮಾದೇವಪ್ಪನವರಿಲ್ಲ ಅಂತ, ಅವತ್ತು ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ದು. ಇವತ್ತು ಆಯಿತು 5%, ಈಗ ಕೊಡಿ, ಇನ್ನೂ 1% ಇಲ್ಲವ್ರು 2% ಕೊಡಿ, ನಾವೇನು ವಿರೋಧ ಇಲ್ಲ. ಇಷ್ಟು ದಿನ ಎಲ್ಲ ಮೇಜರ್ ಕಮ್ಯುನಿಟಿ ಇದು ಮಾಡಿದ್ದಾರೆ. ಅವ್ರು ಸತತವಾಗಿ 25 ವರ್ಷದಿಂದ ಇದಕ್ಕೆ ಇಷ್ಟೊಂದು ಚರ್ಚೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಈಗಲಾರು ಯಾಕೆಂದ್ರೆ ಇದು ಒಂದು ನಾನು ಓದಿದೆ, ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಇವತ್ತು 7 ಜನ ನ್ಯಾಯಾಧೀಶರುಗಳು 1/8/24ರಲ್ಲಿ ಇದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂತ ಸುಪ್ರೀಂ ಕೋರ್ಟೇ ಈ ರಾಷ್ಟ್ರದ ಅತಿ ಉನ್ನತ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟ ಮೇಲೆ ತಡ ಮಾಡ್ದಲೇ ಬರೀ 3 ತಿಂಗಳಲ್ಲಿ 2011-24ರಲ್ಲಿ 3 ತಿಂಗಳಲ್ಲಿ ಮಾಡಿ ಇವತ್ತು ಇದಕ್ಕೆ ಒಂದು ಹಿತಶಿ ಆಡೋದಕ್ಕೆ ಮಾಡಿದ್ದಾರೆ. ಇದರಲ್ಲಿ 5% ಎ ವರ್ಗ 16 ಜಾತಿಗಳು, 6% ಬಿ ವರ್ಗ 19%, ಸಿ ವರ್ಗ 63 ಕಮ್ಯುನಿಟಿ ಇದೆ. ಇದನ್ನು ಬೇಕಾದ್ರೆ ಆಮೇಲೆ ಇನ್ನೊಂದು ಅಮೆಂಡ್ಮೆಂಟ್ ತಂದು 1% ಮಾಡ್ತಿರೋ 2% ಮಾಡ್ತಿರೋ ನಮ್ಮದೇನು ಅಭ್ಯಂತರ ಇಲ್ಲ. ಇದಕ್ಕೆ ಸಭಾಧ್ಯಕ್ಷರು ನಾನು ಮನವಿ ಮಾಡೋದಿಷ್ಟೇ, ಇದು ನೋಡಿ ಸರ್, ಮಾಡಿದರೆ ಸಂತೋಷ. ಇದನ್ನು ಸುಮ್ಮನೆ 2 ಗಂಟೆ 25 ವರ್ಷದಿಂದ ಸಮಾಜದವ್ರು ಕಾಯ್ತಾರೆ, 63 ಜಾತಿಯವರು ಕಾಯ್ತಾವ್ರೆ. ಈ ಕಡೆ ಸುಮಾರು ಬಿ ವರ್ಗ 19. ಅವ್ರು ಏನು ಇವತ್ತು ಮುನಿಯಪ್ಪ ಸಾಹೇಬ್ರೀಗ ಇದಾಗುತ್ತಾ ಅಂತ ಅಶೋಕ್ ಅವ್ರ ಹತ್ರ ಬಂದು ದಯಮಾಡಿ ಇದು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೆ. ಇದಕ್ಕೆ ದಯಮಾಡಿ ಯಾವುದೇ ಚರ್ಚೆ ಇಲ್ಲದೆ ಇದನ್ನು ಹಿಂದುದೆಲ್ಲ ಬೇಕಿಲ್ಲ. ಇದು ಮಾದೇವಪ್ಪನವರು ಅವ್ರ ಕಾಲದಲ್ಲಿ, ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅವರು ತಂದಿದ್ದಾರೆ. ಅದನ್ನು ನಾವು ಸರ್ವಾನುಮತದಿಂದ ಇದನ್ನು ನಿರ್ಣಯ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಎಲ್ಲ